Hello students, welcome back to my YouTube channel Supreme Learning Academy. So ಕರ್ನಾಟಕ ಬೋರ್ಡಿಂದ ನಿನ್ನೆ ಬ್ಲೂ ಪ್ರಿಂಟು ಮತ್ತು ಕ್ವಶನ್ ಪೇಪರ್ಸ್ ಮಾಡಲ್ ಕ್ವಶನ್ ಪೇಪರ್ಸ್ ಎಲ್ಲ ರಿಲೀಸ್ ಆಗಿದೆ. ಒನ್ ಬೈ ಒನ್ ಒಂದೊಂದು ಸಬ್ಜೆಕ್ಟು ಬ್ಲೂ ಪ್ರಿಂಟ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ಚಾನಲ್ ಚೆಕ್ ಮಾಡಿಲ್ಲ ಅಂದರೆ ಚಾನಲ್ ಚೆಕ್ ಮಾಡಿ, ನಿಮಗೆ ಬ್ಲೂ ಪ್ರಿಂಟ್ ಎಲ್ಲ ಸಬ್ಜೆಕ್ಟು ಸಿಗುತ್ತೆ. ಮತ್ತು ಕ್ವಶನ್ ಪೇಪರ್ಸ್ ಸೀರೀಸ್ ನೆಕ್ಸ್ಟ್ ಬರ್ತಾ ಇದೆ. ಸೊ ಚಾನಲ್ಗೆ ಹೊಸಬರಾಗಿದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಸೊ ಬ್ಲೂ ಪ್ರಿಂಟ್ ಏನಕ್ಕಪ್ಪ ನೋಡಬೇಕು, ಏನು ಯೂಸ್ ಆಗುತ್ತೆ ಬ್ಲೂ ಪ್ರಿಂಟ್ ನೋಡಿದ್ರೆ ಅಂದರೆ, ಸೊ ನಿಮಗೆ ಯಾವ ಲೆಸನ್ನಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಯಾವ ಲೆಸನ್ನಲ್ಲಿ ಯಾವ ಥರ ಕ್ವಶನ್ಸ್ ಬರುತ್ತೆ, ಯಾವ ಲೆಸನಿಂದ ಫೋರ್ ಮಾರ್ಕ್ ಕ್ವಶನ್ಸ್ ಓದಿರಬೇಕು, ಯಾವ ಲೆಸನಿಂದ 3 ಮಾರ್ಕ್ ಕ್ವಶನ್ಸ್ ಓದಿರಬೇಕು, ಯಾವ ಲೆಸನಿಂದ 1 ಮಾರ್ಕ್ ಕ್ವಶನ್ ಓದಿ. ಈಗ ಫಾರ್ ಎಕ್ಸಾಂಪಲ್ಗೆ ಯಾವುದೋ ಒಂದು ಈಗ ಜಾಲಿಯ ಮರದಂತೆ ಅಂತ ಇದೆ. ಸೊ ಆ ಚಾಪ್ಟರಿಂದ ನಿಮಗೆ ಎರಡೇ ಕ್ವಶನ್ ಆನ್ಸರ್ ಬರೋದು, 2 ಮಾರ್ಕ್ಸ್ದು ಬರೋದು. ಸೊ ಆ ಚಾಪ್ಟರಲ್ಲಿ ನೀವು 3 ಮಾರ್ಕ್ಸ್ದು 4 ಮಾರ್ಕ್ಸ್ದು ಕ್ವಶನ್ ಓದಿದ್ರೂ ಆಗುತ್ತೆ. ಸೊ ಆ ಥರ ನೀವು ಬ್ಲೂ ಪ್ರಿಂಟ್ ಒಂದು ಐಡಿಯಾ ಇದ್ದರೆ ಯಾವ ಚಾಪ್ಟರ್ನ ಎಷ್ಟು ಕಾನ್ಸಂಟ್ರೇಟ್ ಮಾಡಬೇಕು, ಯಾವ್ಯಾವ ಮಾರ್ಕ್ಸ್ದು ಬರುತ್ತೆ ಯಾವ ಚಾಪ್ಟರಿಂದ ಅಂತ ನೋಡ್ಬೋದು. ಯಾವ ಚಾಪ್ಟರಿಂದ 4 ಮಾರ್ಕ್ಸ್ ಕ್ವಶನ್ಸ್ ಓದಿರಬೇಕು, ಯಾವ ಚಾಪ್ಟರಿಂದ 3 ಮಾರ್ಕ್ ಕ್ವಶನ್ಸ್ ಓದಿರಬೇಕು ಅಂತ ನಿಮಗೆ ಐಡಿಯಾ ಬರುತ್ತೆ. ಸುಮ್ಮನೆ ಇಲ್ಲದೇ ಇರೋ ಚಾಪ್ಟರ್ಸ್ ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ಯಾವ್ಯಾವ ಚಾಪ್ಟರ್ನ ಕಾನ್ಸಂಟ್ರೇಟ್ ಮಾಡಬೇಕು ಅದನ್ನು ನಿಮಗೆ ಐಡಿಯಾ ಬರುತ್ತೆ. ಸೊ ನಿಮಗೆ 80 ಮಾರ್ಕ್ಸ್ ಪೇಪರ್ ಇರುತ್ತೆ ಕನ್ನಡ. ಸೊ ಇಲ್ಲಿ ನಿಮಗೆ ಫಸ್ಟು ಗದ್ಯ ಭಾಗ, ಪದ್ಯ ಭಾಗ, ದೀರ್ಘ ಗದ್ಯ ಮತ್ತು ಭಾಷಾಭ್ಯಾಸ ಇಷ್ಟು 4 ಆಪ್ಷನ್ಸು ಕವರ್ ಆಗಿರುತ್ತೆ. ಇಲ್ಲಿ ನಿಮಗೆ ಇದು ಫಸ್ಟ್ ಕಾಲಮಲ್ಲಿರೋದು ಎಷ್ಟು ಟೈಮಲ್ಲಿ ನಿಮಗೆ ಮುಗಿಸ್ಬೇಕು ಇದು ಅಂತ. ಸೆಕೆಂಡಲ್ಲಿ ನಿಗದಿಗೊಳಿಸಿರುವ ಅಂಕಗಳು, ಆ ಚಾಪ್ಟರಿಂದ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ನೆಕ್ಸ್ಟ್ 3ನೇ ಕಾಲಮಲ್ಲಿ 1 ಮಾರ್ಕ್ದು ಯಾವ್ಯಾವ ಚಾಪ್ಟರಿಂದ ಬರುತ್ತೆ. ನೆಕ್ಸ್ಟು 2 ಮಾರ್ಕ್ಸ್ದು ಯಾವ್ಯಾವ ಚಾಪ್ಟರಿಂದ ಬರುತ್ತೆ, 3 ಮಾರ್ಕ್ಸ್ದು ಯಾವ ಚಾಪ್ಟರಿಂದ ಬರುತ್ತೆ, 4 ಮಾರ್ಕ್ಸ್ದು ಯಾವ ಚಾಪ್ಟರಿಂದ ಬರುತ್ತೆ. ಸೊ ಇದು ನಿಮ್ಮದು ಐಡಿಯಾ ಇರುತ್ತೆ. ಇಲ್ಲಿ ನೋಡಿ, ಫಸ್ಟ್ ಸ್ಟಾರ್ಟ್ ಮಾಡಿ. ಇದು ಪದ್ಯ ಭಾಗದಿಂದ ಫಸ್ಟ್ ಪದ್ಯ, ಕದಡಿದ ಸಲಿಲಂ ತಿಳಿವಂದನೆ. ಇದು ನಿಮಗೆ ಈ ಚಾಪ್ಟರಿಂದ 7 ಮಾರ್ಕ್ ಕ್ವಶನ್ ಬರುತ್ತೆ. 7 ಮಾರ್ಕ್ ಬರುತ್ತೆ ಫೈನಲ್ ಎಕ್ಸಾಮ್ಗೆ. ಅಂದರೆ ಫಸ್ಟ್ ಆ ವಿಭಾಗದಲ್ಲಿ 1 ಕ್ವಶನ್ ಇರುತ್ತೆ, ಆ ಎರಡು ಮಾರ್ಕ್ ಕ್ವಶನಲ್ಲಿ 1 ಕ್ವಶನ್ ಇರುತ್ತೆ. ಸೊ 3 ಆಯಿತು. 4 ಮಾರ್ಕ್ಸ್ ಕ್ವಶನಲ್ಲಿ 1 ಇರುತ್ತೆ. ಸೊ 4 + 3 7 ಮಾರ್ಕ್ ಕ್ವಶನ್ ಬರುತ್ತೆ. ಸೊ ಇಲ್ಲಿ ಈ ಪದ್ಯದಿಂದ 4 ಮಾರ್ಕ್ ಕ್ವಶನ್ ಬರುತ್ತೆ ಅಂತ ಆಯಿತು. ಆ ಥರ ನಿಮಗೆ ಐಡಿಯಾ ಸಿಗುತ್ತೆ ಯಾವ ಚಾಪ್ಟರಿಂದ 4 ಮಾರ್ಕ್ಸ್ ಓದಿರಬೇಕು ಅಂತ. ವಚನಗಳಿಂದನೂ 4 ಮಾರ್ಕ್ಸ್ ಬರುತ್ತೆ. 1 ಮಾರ್ಕ್ ಇದು ಬರುತ್ತೆ, 1 4 ಮಾರ್ಕ್ಸ್ ಬರುತ್ತೆ. 3 ಮಾರ್ಕ್ 2 ಮಾರ್ಕ್ಸ್ ಬರಲ್ಲ ವಚನದಿಂದ. ನೆಕ್ಸ್ಟು ಇನ್ನೂ ಹುಟ್ಟದೇ ಇರಲಿ ನಾರಿಯನ್ನ ರೋಲ್ ಅನ್ನೋದರಲ್ಲಿ ನಿಮಗೆ 7 ಮಾರ್ಕ್ಸ್ ಚಾಪ್ಟರ್, ಇದು 7 ಮಾರ್ಕ್ಸ್ ಬರುತ್ತೆ. 4 ಮಾರ್ಕ್ದು 1 ಕ್ವಶನ್ ಇರುತ್ತೆ, 3 ಮಾರ್ಕ್ 1 ಕ್ವಶನ್ ಇರುತ್ತೆ. ಸೊ ಅಲ್ಲಿ 7 ಆಯ್ತಲ್ಲ. ಪಗೆಯಂ ಬಾಲಕ ನೆಂಬರೆ. ಸೊ ಇದು ನಿಮಗೆ 4 ಮಾರ್ಕ್ ಬರುತ್ತೆ. 1 ಮಾರ್ಕ್ದು ಫಸ್ಟ್ ಮೇನಲ್ಲಿ ಬರುತ್ತೆ. ನೆಕ್ಸ್ಟು 2 ಮಾರ್ಕ್ಸ್ದು 1 ಬರುತ್ತೆ, ಅಷ್ಟೇ 4 ಮಾರ್ಕ್ ಬರುತ್ತೆ. ನೆಕ್ಸ್ಟ್ ಬಂದು ಜಾಲಿಯ ಮರದಂತೆ 2 ಮಾರ್ಕ್ಸ್ ಬರೋದು, ಫಸ್ಟ್ ಮೇನಲ್ಲೇ ಬಂದುಬಿಡುತ್ತೆ. ಮಲ್ಟಿಪಲ್ ಚಾಯ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸು ಅಲ್ಲಿ ಬಂದುಬಿಡುತ್ತೆ ಅಷ್ಟೇ. 3 ಮಾರ್ಕ್ 4 ಮಾರ್ಕ್ ಆ ಪದ್ಯದಿಂದ ಬರೋದಿಲ್ಲ. ಹಬ್ಬಲಿ ಅವರ ಸರಬಳ್ಳಿ, ಇದು 3 ಮಾರ್ಕ್ ಬರುತ್ತೆ ಈ ಈ ಪದ್ಯದಿಂದ. ಓನ್ಲಿ 3 ಮಾರ್ಕ್ ಒಂದೇ 1 ಕ್ವಶನ್ ಬರುತ್ತೆ. ಸೊ 3 ಮಾರ್ಕ್ದು 1 ಕ್ವಶನ್ ಬರೆದ್ರೆ ಸಾಕು. ಬೆಳಗುವ ಜಾವ, ಅದರಲ್ಲೂ 3 ಮಾರ್ಕ್ಸ್ ಇರುತ್ತೆ. 1 ಮಾರ್ಕ್ 1, 2 ಮಾರ್ಕ್ಸ್ 1. ನೆಕ್ಸ್ಟು ಮುಂಬೈ ಜಾತಕ 3 ಮಾರ್ಕ್ಸ್ ಬರುತ್ತೆ ಈ ಚಾಪ್ಟರಿಂದ. 4 ಮಾರ್ಕ್ಸ್ ಬರುತ್ತೆ. ಓನ್ಲಿ 4 ಮಾರ್ಕ್ಸ್ದು 1 ಕ್ವಶನ್ ಇರುತ್ತೆ ಅಷ್ಟೇ. ನೆಕ್ಸ್ಟು ಶಿಲುಬೆ ಏರಿದ್ದಾನೆ, ಇದರಿಂದ ನಿಮಗೆ 3 ಮಾರ್ಕ್ಸ್ ಬರುತ್ತೆ. 1 ಮಾರ್ಕ್ ಕ್ವಶನ್ ಬರುತ್ತೆ, 2 ಮಾರ್ಕ್ ಕ್ವಶನ್ ಬರುತ್ತೆ ಅಷ್ಟೇ. ನೆಕ್ಸ್ಟ್ 1 ಹೂ ಹೆಚ್ಚಿಗೆ ಇಡುತ್ತೀನಿ, ಇದರಲ್ಲಿ 3 ಮಾರ್ಕ್ಸ್ ಬರುತ್ತೆ. ಓನ್ಲಿ 3 ಮಾರ್ಕ್ಸ್ದು ಒಂದೇ 1 ಕ್ವಶನ್ ಬರುತ್ತೆ. ಹತ್ತಿ ಚಿತ್ತ ಮತ್ತು ಇದರಲ್ಲಿ 1 ಮಾರ್ಕ್ ಬರುತ್ತೆ. ಓನ್ಲಿ 1 ಮಲ್ಟಿಪಲ್ ಚಾಯ್ಸ್ ಇಲ್ಲ ಅಂದರೆ ಇಲ್ಲಿಂದ ಬ್ಲ್ಯಾಂಕ್ಸಲ್ಲಿ 1 ಬರುತ್ತೆ ಅಷ್ಟೇ. ಇದರಲ್ಲಿ ಇನ್ನೇನು ಬರೋದಿಲ್ಲ. ಸೊ ಅದನ್ನು ನೋಡಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡದೇ ಇದ್ರೂ ಆಗುತ್ತೆ. ಸೊ ಒಂದೇ 1 ಮಾರ್ಕ್ ಬರೋದು ಅದು. ಮತ್ತು ಒಮ್ಮೆ ನಗುತ್ತೇವೆ ಇದೆ, ಅದು 1 ಮಾರ್ಕ್. ಆ ಥರ ನಿಮಗೆ ಬ್ಲೂ ಪ್ರಿಂಟ್ ಇದ್ದರೆ ಐಡಿಯಾ ಬರುತ್ತೆ ಯಾವ ಚಾಪ್ಟರ್ನ ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ನೆಕ್ಸ್ಟ್ ಬಂದು ಗದ್ಯ ಪದ್ಯ ಬನ್ನಿ. ಮುಟ್ಟಿಸಿಕೊಂಡವನದಿಂದ ನಿಮಗೆ 6 ಮಾರ್ಕ್ಸ್ ಬರುತ್ತೆ. 1 ಮಾರ್ಕ್ 1, 2 ಮಾರ್ಕ್ 1, 3 ಮಾರ್ಕ್ 1. ಸೊ ಇಲ್ಲಿ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಪದ್ಯ, ವಾಲ್ಪರೆ ಅಭಿವೃದ್ಧಿ ತಂದ ದುರಂತದಿಂದ 4 ಮಾರ್ಕ್ ಬರುತ್ತೆ. ಓನ್ಲಿ 4 ಮಾರ್ಕ್ ಕ್ವಶನ್ದು ಒಂದೇ 1 ಕ್ವಶನ್ ಬರುತ್ತೆ. ಸೊ ಅದು. ನೆಕ್ಸ್ಟು ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ಇದು ಕೂಡ 4 ಮಾರ್ಕ್ಸ್ ಬರುತ್ತೆ. 1 ಮಾರ್ಕ್ ಕ್ವಶನ್ ಇರುತ್ತೆ, 3 ಮಾರ್ಕ್ ಕ್ವಶನ್ ಇರುತ್ತೆ. ಖಂಡವನ್ನು ಕಟ್ಟುವ ಕೆಲಸ, ಇದು 3 ಮಾರ್ಕ್ ಬರುತ್ತೆ. 1 ಮಾರ್ಕ್ ಕ್ವಶನ್ ಬರುತ್ತೆ, ಇನ್ನೊಂದು 2 ಮಾರ್ಕ್ ಕ್ವಶನ್ ಬರುತ್ತೆ ಅಷ್ಟೇ. ದಣಿಗಳ ಬೆಳ್ಳಿ ಲೋಟ 5 ಮಾರ್ಕ್ ಕ್ವಶನ್ಸ್ ಚಾಪ್ಟರ್ ಇದು. 1 ಮಾರ್ಕ್ ಬರುತ್ತೆ, ಇನ್ನೊಂದು 4 ಮಾರ್ಕ್ದು 1 ಕ್ವಶನ್ ಇರುತ್ತೆ. ನೆಕ್ಸ್ಟ್ ಬದುಕನ್ನು ಪ್ರೀತಿಸಿದ ಸಂತ, ಇದು 3 ಮಾರ್ಕ್ಸ್ ಬರುತ್ತೆ. 2 ಮಾರ್ಕ್ ಕ್ವಶನ್, 1 ಮಾರ್ಕ್ ಕ್ವಶನ್. ನೆಕ್ಸ್ಟು ತಿರುಗಳನ್ನ ಬೆನ್ನುಡಿ, ಇದು 4 ಮಾರ್ಕ್ ಕ್ವಶನ್ ಚಾಪ್ಟರ್ ಇದು.
1 ಮಾರ್ಕ್ ಒಂದು, 3 ಮಾರ್ಕ್ ಒಂದು. ನೆಕ್ಸ್ಟ್ ಹಳ್ಳಿಯ ಚಹಾ ಹೋಟೆಲ್ಗಳು, ಇದು 3 ಮಾರ್ಕ್ ಬರುತ್ತೆ, ಒಂದು 1 ಮಾರ್ಕ್ ಒಂದು, 2 ಮಾರ್ಕ್ ಒಂದು, ಆ ಥರ. ನೆಕ್ಸ್ಟ್ ದೀರ್ಘ ಗದ್ಯ, ಇದರಿಂದ ನಿಮಗೆ 25 ಮಾರ್ಕ್ಸ್ ಬರುತ್ತೆ. ಅದರಲ್ಲಿ ನಿಮಗೆ ಕೃಷ್ಣಗೌಡನ ಆನೆ 25 ಮಾರ್ಕ್ಸು, 3 ಮಾರ್ಕ್ಸು ಮಲ್ಟಿಪಲ್ ಚಾಯ್ಸು ಫಿಲ್ ಇನ್ ದ ಬ್ಲಾಂಕ್ಸ್ ಅದರಲ್ಲಿ ಬಂದಿರುತ್ತೆ. 2 ಮಾರ್ಕ್ಸ್ದು 4 ಕ್ವಶನ್ ಇರುತ್ತೆ, 3 ಮಾರ್ಕ್ಸ್ದು 2 ಕ್ವಶನ್ ಇರುತ್ತೆ. ನೆಕ್ಸ್ಟು 4 ಮಾರ್ಕ್ಸ್ದು 2 ಕ್ವಶನ್ ಇರುತ್ತೆ. ಭಾಷಾಭ್ಯಾಸದಿಂದ ನಿಮಗೆ 20, ಇದು ಗ್ರಾಮರ್ ಪಾರ್ಟಿಂದ 20 ಮಾರ್ಕ್ಸ್ ಬರುತ್ತೆ. ಸೊ ಟೋಟಲ್ 120 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ನೀವು 80 ಬರೀಬೇಕು. ಸೊ ಇದಿಷ್ಟು ನಿಮ್ಮದು ಕನ್ನಡ ಪೇಪರ್ದು ಬ್ಲೂ ಪ್ರಿಂಟ್. ಯಾವ ಚಾಪ್ಟರ್ನ ಕಾನ್ಸಂಟ್ರೇಟ್ ಮಾಡಬೇಕು, ಯಾವುದು ಎಷ್ಟು ಮಾರ್ಕ್ಸ್ ಬರುತ್ತೆ, ಯಾವ ಚಾಪ್ಟರಿಂದ ಯಾವ್ಯಾವ ಕ್ವಶನ್ಸ್, ಯಾವ ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಸೊ ಅದು ನಿಮ್ಮದು ಕರ್ನಾಟಕ ಗೌರ್ಮೆಂಟಿಂದಾನೇ ಬೋರ್ಡಿಂದಾನೇ ನಿಮ್ಗೆ ನಿನ್ನೆ ತಾನೇ ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ. ಚಾಪ್ಟರ್ ವೈಸ್ ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಚಾನಲ್ಗೆ ಹೊಸಬ್ರಾಗಿದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇದಾದ ತಕ್ಷಣ ಎಲ್ಲ ಸಬ್ಜೆಕ್ಟು ನಿಮ್ಮದು ಬ್ಲೂ ಪ್ರಿಂಟ್ ಅಪ್ಲೋಡ್ ಆದ ತಕ್ಷಣ ಬೋರ್ಡಿಂದಾನೇ ಮಾಡೆಲ್ ಪೇಪರ್ಸು ರಿಲೀಸ್ ಆಗಿಬಿಟ್ಟಿದೆ. ಆಲ್ರೆಡಿ ನಿನ್ನೆನೇ ರಿಲೀಸ್ ಆಗಿದ್ದು, ಅದು ಕೂಡ ಅಪ್ಲೋಡ್ ಮಾಡ್ತೀನಿ ವಿತ್ ಆನ್ಸರ್ಸು. ಸೊ ಸ್ಟೇ ಟ್ಯೂನ್. ಈಗಲಿಂದಾನೇ ರೆಡಿ ಆಗಿದ್ರೆ ನಿಮಗೆ ಮಿಡ್ ಟರ್ಮ್ಗೂ ರೆಡಿ ಆಗಿರ್ತೀರಾ, ಫೈನಲ್ ಎಕ್ಸಾಮ್ಗೂ ರೆಡಿ ಆಗ್ತೀರಾ. ಆರಾಮಾಗಿ ನೀವು ಈಗಲಿಂದಾನೇ ನಾನು ಏನೇನು ಹಾಕ್ತಿದ್ದೀನಿ ಅದನ್ನು ರೆಡಿ ಆಗ್ತಾ ಹೋದರೆ ಫೈನಲ್ ಎಕ್ಸಾಮ್ಗೆ 90-95 ಕ್ರಾಸ್ ಮಾಡ್ಬೋದು.